ತಾನೇ ಏನು ಒಂದು ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದಲ್ಲಿ ಒಂದು ಅರ್ಧ ಅರ್ಥ ಇತ್ತು. NBW ವಿಶೇಷ ನ್ಯಾಯಾಲಯ ಏನು ಜನಪ್ರತಿನಿಧಿ ಕೋರ್ಟು ಏನು ಇದಾಗಿದೆ ಅಂತ ಮಾಡ್ತಿದ್ರು. ಬಹುಶಃ ಇದು ತಾವು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡು ನ್ಯೂಸ್ ಮಾಡಿದ್ರೆ ಅದೆಲ್ರಿಗೂ ಒಳ್ಳೇದು. ಯಾಕಂದ್ರೆ ನಾನು ಕೂಡ ಜನಪ್ರತಿನಿಧಿನಿ. ಅದು ಒಳ್ಳೇದಾಗುತ್ತೆ. ನಿನ್ನೆ ತಾನೇ ನನಗೆ 14ನೇ ತಾರೀಕು ಕೋರ್ಟ್ ಇತ್ತು. ನಾನು ನಿನ್ನೆ 5ವರೆಗೆ ಕೋರ್ಟ್ ಹಾಜರಾಗಿದ್ದೆ. ಉಳಿದ ಯಾರು 3 ಮಂದಿ ಬಂದಿರಲಿಲ್ಲ. ಟೋಟಲ್ 4 ನಾನು ಅಕ್ಯೂಸ್ ನಂಬರ್ 4 ನಾನು. ಅದು ನಾನು 4ನೇ ಇದು. ಸೊ ನಾನು ಹಾಜರಾಗಿದ್ದೆ. ನನ್ನ ಸೆಷನ್ ಮುಗಿಸ್ಕೊಂಡು ನಾನು ಹಾಜರಾಗಿದ್ದೆ. ಅದು ನಂದು ಕ್ಯಾನ್ಸಲ್ ಆಗಿದೆ. ಅಕ್ಯೂಸ್ ನಂಬರ್ ಅದು ಆರ್ಡರ್‌ಲ್ಲಿ ಇದೆ ನೋಡಿ ಕ್ಯಾನ್ಸಲ್ ಆಗಿದೆ. ಅಷ್ಟರೊಳಗಡೆ ಮಾಧ್ಯಮಗಳಲ್ಲಿ ತುಂಬಾ ಹರಿದಾಡಿತ್ತು. ಇದು ಬಂಧನ ಆಗ್ತಾರೆ, ಅರೆಸ್ಟ್ ಆಗ್ತಾರೆ ಅನ್ನೋದು ಬರ್ತಾ ಇತ್ತು. ಸೊ ಖಂಡಿತವಾಗ್ಲೂ ಮಾಧ್ಯಮದಲ್ಲೇ ನಾನು ಹೇಳೋದೊಂದೇ, ಮಾಧ್ಯಮ ಸಮಾಜ ರಂಗದ 4ನೇ ಅಂಗ ನಿಮ್ದು. ನಿಮಗೂ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋದು ಇದೆ. ಅಸತ್ಯದನ್ನ ಹತ್ರ ತಗೊಂಡು ಸುದ್ದಿ ಮಾಡ್ಬೇಕಂತ ಮನವಿ. ಸೊ ನೀವು ತೆಗೆದು ನೋಡಿ, ಆರ್ಡರ್ ತೆಗೆದು ನೋಡಿ. ಸೊ 4ನೇ ಇವರು ಹಾಜರಾಗಿದ್ದಾರೆ. ಅವರು ಇದ್ರಲ್ಲಿ ಬರುವುದಿಲ್ಲ. ಸೊ ಉಳಿದ ಇವರು ಇದಕ್ಕೆ ಬರ್ತಾರೆ, NBW ಬರ್ತಾರೆ ಅಂತ ಕೂಡ ಅದು ಹಾಕಿದ್ದಾರೆ. ಸೊ ಅದರಿಂದ ಇದು ಸತ್ಯಕ್ಕೆ ದೂರ ಮಾತು. ಇವತ್ತು ಅಮೋಘವಾಗಿ, ಅದ್ಭುತವಾಗಿ ಸಾವಿರಾರು ಮಕ್ಕಳ ಜೊತೆ ಇವತ್ತು ಇಂಡಿಪೆಂಡೆನ್ಸ್ ಡೇನ ಆಚರಣೆ ಮಾಡಿದ್ವಿ. ತುಂಬ ಅದ್ಭುತ ಆಚರಣೆ ಮಾಡಿದ್ವಿ. ದಯವಿಟ್ಟು ಇದಕ್ಕೆ ಸತ್ಯಕ್ಕೆ ದೂರ ಮತ್ತು ಸತ್ಯಕ್ಕೆ ತುಂಬ ಇದರಲ್ಲಿದೆ ಅಂತ ಹೇಳ್ತಾ ನಾನು ಇದನ್ನ ತಿಳಿಗೊಳಿಸ್ತೇನೆ.